ದಯವಿಟ್ಟು ಮಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾವು ಇಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡ್ತಿದ್ವಿ. ಉಡುಪಿಯ ಕಾಪು ಒಂದು ಬಿಸ್ನೆಸ್ ಮನ್ ಆಗಿ ತಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಆದ್ರೆ ಅವರು ನಂತರದಲ್ಲಿ ಸಾಹಿತ್ಯ ಕಡೆ ಒಲವು ಮೂಡಿ ಸಾಹಿತಿಗಳಾಗಿ ಪರಿವರ್ತನೆ ಆಗಿದೆ. ಹೇಗೆ ಅವ್ರ ಸಾಹಿತ್ಯದಲ್ಲಿ ಹೇಗೆ ಒಲವು ಮೂಡ್ತೀವಿ ಅನ್ನೋದನ್ನ ಸಂಪೂರ್ಣ ವಿವರನ್ನ ಅವರ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸ್ವಾಗತ ಕೊಡ್ಕೊಂತೇನೆ. ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು TS ಹುಸೇನ್, ಕಾಪು, ಉಡುಪಿ ಜಿಲ್ಲೆ ನನ್ನ ಊರು. ಇಲ್ಲಿ ಕಿರುಪರಿಚಯ ನನ್ನ ಬಗ್ಗೆ, ನನ್ನ ಬಾಲ್ಯ, ನನ್ನ ಹುಟ್ಟೂರು ನಿಜವಾಗಿ ಸುರತ್ಕಲ್ ಕಾಣತೋಕೂರಿನಲ್ಲಿ. ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಆಗಿತ್ತು. ಕಾಲಾನಂತರ ನಾನು ಕಾಪುವಿನಲ್ಲಿ ಬಂದು ನೆಲೆಯೂರಿದ್ದೆ. ನನ್ನ ಜೀವನದಲ್ಲಿ ಇರುವ ಆಸೆಗಳ ಆಕಾಂಕ್ಷೆಗಳ ಬಗ್ಗೆ ಎರಡು ವಿವರಣೆಗಳನ್ನು ಕೊಡ್ತಾ ಬರ್ತೇನೆ. ಬಾಲ್ಯದಲ್ಲಿ ನನಗೆ ಕಥೆ ಕವನಗಳ ಮೇಲೆ ಆಸಕ್ತಿ ಇತ್ತು. ವಿಪರೀತ ಪುಸ್ತಕಗಳನ್ನು ಓದ್ತಾ ಇದ್ದೆ. ಏನಾದರೂ ಒಂದು ಕೃತಿಯನ್ನು ರಚನೆ ಮಾಡಬೇಕು, ಪುಸ್ತಕ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂತ ನಾನಾ ಥರದ ಆಸೆಗಳಿತ್ತು ಮನದಲ್ಲಿ. ಆದರೆ ನನ್ನ ಜೀವನ ಎಷ್ಟರ ಮಟ್ಟಿಗೆ ಕಠೋರವಾಗಿತ್ತಂದರೆ ಸಮಸ್ಯೆಗಳೇ ಜೀವನ ಆಗಿತ್ತು. ಸಮಸ್ಯೆಗಳನ್ನು ಎದುರಿಸುತ್ತಾ, ಸಮಸ್ಯೆಗಳನ್ನೇ ನಿವಾರಿಸುತ್ತಾ ಮುಂದೆ ಬರುತ್ತಿರುವಾಗೆ ನನ್ನ ಕೃತಿಗೆ ಬೆಳಕು ಕೊಡಲಿಕ್ಕೆ ಆಗದೆ ಕತ್ತಲಲ್ಲಿ ಮುಳುಗಿ ಹೋಗಿತ್ತು. ನಾನು ಬೆಳಕಲ್ಲಿ ಓಡಾಡ್ತಾ ಇದ್ದೆ ಜೀವನದಲ್ಲಿ. ಆದರೆ ಓಡಾಡುವ ದಿನಗಳಲ್ಲಿ ನನ್ನ ಕನಸುಗಳು ಮಾತ್ರ ಏನಾದರೂ ಮಾಡಬೇಕು, ಏನಾದರೂ ಒಂದು ಆದರ್ಶವನ್ನು ಭೂಮಿಯಲ್ಲಿ ಬಿಟ್ಟು ಹೋಗಬೇಕು ಅಂತ ಆಸೆಗಳಿತ್ತು. ಬೆಟ್ಟದಷ್ಟು ಆಸೆಗಳನ್ನು ಇಟ್ಕೊಂಡು, ಆದರೆ ಜೀವನದೊಟ್ಟಿಗೆ ಹೋರಾಟ ಮಾಡುವಾಗ ನನ್ನ ಕನಸುಗಳೆಲ್ಲ ಕತ್ತಲಲ್ಲಿ ಮುಳುಗಿ ಹೋಗಿತ್ತು. ಹೀಗೆ ಜೀವನವನ್ನು ನಡೆಸಿಕೊಂಡು ಬರುವಾಗ ನನಗೆ 2008ರ ಸಾಲಲ್ಲಿ ಒಂದು ಕಾರ್ ಅಪಘಾತ ಆಗುತ್ತೆ. ಆ ಸಮಯದಲ್ಲಿ ನನ್ನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಕಣ್ಣಿನ ನರಗಳು ಲಾಸ್ ಆಗಲಿಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ಕೈ ಹಿಡಿದು ಕೂರಿಸಿದಂತೆ 9ರ ಸಾಲಲ್ಲಿ ನನ್ನ ಬಲ ಕಣ್ಣಿನ ದೃಷ್ಟಿ ಹೋಯಿತು. ಆನಂತರ ಎಡ ಕಣ್ಣಿನ ದೃಷ್ಟಿ 10ರ ಸಾಲಲ್ಲಿ ಪೂರ್ತಿಯಾಗಿ ಹೋಯಿತು. ತದನಂತರ ನಾನು 4 ವರ್ಷ ಮನೆಯಲ್ಲಿ ಕೂತ್ಕೊಂಡಿದ್ದೆ ಯೋಚನೆ ಮಾಡುತ್ತಾ. ಸೊ 2008ರವರೆಗೂ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇರುತ್ತೆ. 2008 ಆಕ್ಸಿಡೆಂಟ್ ನಂತರ ನಿಮ್ಮ ದೃಷ್ಟಿಗೆ ಸಮಸ್ಯೆಗಳು ಆಗ್ತಾ ಹೋಗಿ ಅಲ್ಲಿಂದ ನಿಮ್ಮ ಪಯಣದ ದಿಕ್ಕಿನ ಚೇಂಜ್ ಆಗ್ತಾ ಹೋಗುತ್ತೆ. ಆನಂತರ 2004 ವರ್ಷ ನಾನು ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ. ಈ ಒಳ ಪ್ರಪಂಚದಲ್ಲಿ ಬರುವುದು ತುಂಬಾ ಕಷ್ಟ. ಹೊರ ಪ್ರಪಂಚದಲ್ಲಿ ಜೀವಿಸುವ ನಮಗೆ ಶರೀರವೇ ದೊಡ್ಡ ಆಸ್ತಿಯಾಗಿ ಬಿಡುತ್ತೆ. ಜೀವನವನ್ನ ನಾವು ರೂಪಿಸಿಕೊಳ್ಳುವಾಗ ನಾವು ಹೆಚ್ಚಾಗಿ ಶರೀರವನ್ನು ಅವಲಂಬಿಸಿಕೊಂಡು ನಡೆಯುತ್ತೇವೆ. ಕಣ್ಣು ದೃಷ್ಟಿ ಹೋದ ಮೇಲೆ ನನಗೆ ಪ್ರಪಂಚದ ನೋಟ ಇಲ್ಲದಿದ್ದರಿಂದ ಒಳ ಪ್ರಪಂಚಕ್ಕೆ ಒಳಗೊಂಡಾಗ ನನಗೆ ಅಲ್ಲಿ ಗೋಚರವಾದದ್ದು ಶರೀರನ ನಾನು ಎಷ್ಟು ವಿಮರ್ಶೆ ಮಾಡಿದ್ದು ನನಗೆ ಗೊತ್ತಾಗುತ್ತಿರೋದು, ಶರೀರ ಅನ್ನೋದೊಂದು ಪ್ರಕೃತಿ, ಯಾವ ಸಮಯದಲ್ಲಾದರೂ ಕೈಗೊಡ್ಬೋದು. ಮನಸ್ಸು ಸುಂದರವಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಅನ್ನೋ ಒಂದು ಧೈರ್ಯ ಬಂತು. ಅದಕ್ಕೆ ಪೂರಕವಾಗಿ ನಾನು ಕತ್ತಲು ಸೇರಿದ ಮೇಲೆ ನನ್ನ ಬರಹಕ್ಕೆ ಬೆಳಕೊಡೋಣ ಅಂತ 2014ರಲ್ಲಿ ಒಬ್ಬ ಗೆಳೆಯನ ಸಹಾಯ ಪಡೆದೆ. ಆ ಸಹಾಯದಲ್ಲಿ ಅವನು ಕೂಡ ಬಂದ. ಅವನು ಕೂಡ ಉದಾಸೀನತೆಯಿಂದಲೇ ಬರ್ತಾ ಇದ್ದ. ಬರೆಯವನು ಬರುವಾಗ ಭಾವನೆಗಳಿರುವಾಗ ಬರೆಯವನು ಬರುವುದಿಲ್ಲ. ಆದರೆ ಎಲ್ಲವನ್ನು ಸಹಿಸಿಕೊಂಡು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಅದರ ಕೃತಿಯ ಹೆಸರು ಮನುಷ್ಯನ ಮನಸ್ಸಿಗಿರಿದ ಜಾತಿ ಎಂಬ ಗ್ರಹಣ ಮತ್ತು ಮರಳಿ ಮನಸ್ಸು. ಈ 2 ಕೃತಿಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಣ ಮಾಡಿ, ಸೊ 2014ರಲ್ಲಿ ನಿಮ್ಮ ಮೊದಲ ಪುಸ್ತಕ ಬಿಡುಗಡೆಗೆ ಬರ್ತದೆ. ಸೊ ನೀವು ಸಾಹಿತಿಗಳಾಗಿ ರೂಪಾಂತರಗೊಂಡ ಮೇಲೆ ಒಂದು ಫಸ್ಟ್ ಇಂದಾಗಿ ರೂಪುಗೊಂಡಿದ್ದೆ 2014ರಲ್ಲಿ ನನ್ನ ಪುಸ್ತಕ. ಆ 2014ರಲ್ಲಿ ಬಿಡುಗಡೆ ಮಾಡಿದ ಪುಸ್ತಕಗಳನ್ನ ಏನು ಮಾಡುದು ಅಂತ ಯೋಚನೆ ಮಾಡಿದೆ. ಆಗ ನನಗೆ ಶಿಕ್ಷಕರ ನೆನಪಾಯಿತು. ಯಾಕಂದ್ರೆ ಪ್ರಪಂಚದಲ್ಲಿ ಪ್ರತಿಭೆಗಳನ್ನ ಬೆಳಕಿಗೆ ತರುವ ಶಿಕ್ಷಕರಿಲ್ಲದೆ ಪ್ರತಿಭೆಗಳು ಬೆಳಕಿಗೆ ಬರುವುದಿಲ್ಲ. ಅದಕ್ಕೆ ಅವರನ್ನೇ ಆಯ್ಕೆ ಮಾಡಿಕೊಂಡು ನಡೆದೆ. ಕೊಂಡೋಗಿ ಶಿಕ್ಷಕರನ್ನ ನನ್ನ ಪರಿಚಯ ಮಾಡುತ್ತಾ ಪುಸ್ತಕಗಳ ಬಗ್ಗೆ ವಿವರಣೆ ಕೊಡುತ್ತಾ ಇರುವಾಗ ಕೆಲವರು ನನ್ನನ್ನ ಸಾಹಿತಿ ಅಂತ ಗುರುತಿಸ್ತಿದ್ರು. ಕೆಲವರು ನನ್ನನ್ನ ದೃಷ್ಟಿ ಹೋಗಿದ್ದರಿಂದ ಒಂದು ಜೀವನಕ್ಕೆ ಒಂದು ಮಾರ್ಗ ಉಟ್ಕೊಂಡಿದ್ದಾರೆ ಅನ್ಕೊಂಡಿದ್ರು. ಕೆಲವರು ನನ್ನನ್ನ ಒಂದು ವ್ಯಾಪಾರಿ ಅಂತ ಅನ್ಕೊಂಡಿದ್ರು. ಕೆಲವರು ನನ್ನನ್ನು ಭಿಕ್ಷುಕರು ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಅವರವರ ನೋಡುವ ದೃಷ್ಟಿ ಆಗಿತ್ತು. ಆದ್ರೆ ನಾನು ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ಯಾಕಂದ್ರೆ ಇಲ್ಲಿ ನನ್ನ ನೋಟ ಏನೈತಿ ಅಂದ್ರೆ ಮುಟ್ಟಬೇಕು, ನನ್ನ ಗುರಿ ಕಳೆದು ಹೋದದನ್ನ ಮರಳಿ ಪಡಿಬೇಕು ಅನ್ನೋ ಒಂದು ಚಿಂತೆ ಇತ್ತು ನನ್ನಲ್ಲಿ. ಬಿಲ್ಲಿಲ್ಲ. ಕೆಲವರ ಈ ಅಭಿಪ್ರಾಯದಲ್ಲಿ ನನಗೆ ಕೆಲವು ಫೋನ್ ಕಾಲ್ಸ್ ಬರ್ತಾ ಇತ್ತು.
ಸರ್ ಬರೀರಿ ಚೆನ್ನಾಗಿದೆ, ನಿಮ್ಮ ಮರಳಿ ಭಾವನೆ ತುಂಬಾ So, ಅದ್ ನಿಮ್ಮ ಕಲೆಯನ್ನು ಗುರುತಿಸಿದವ್ರು ನಿಮ್ಮನ್ನ ಪ್ರೋತ್ಸಾಹಿಸ್ತಾರೆ. ನಿಮ್ಮ ಕಲೆ ಬಗ್ಗೆ ಗೊತ್ತಿಲ್ಲದೆ ಇದ್ದವರು ಬಿಟ್ಟಿರ್ತಿದ್ರು. ಆದ್ರೆ ನಾನು ಅವರನ್ನೆಲ್ಲ ಲೆಕ್ಕ ಇಲ್ಲ, ನನ್ನನ್ನು ಯಾರು ಗುರುತಿಸ್ತಾರೆ ಅವರನ್ನು ನಾನು ಅವಲಂಬಿಸಿಕೊಳ್ತಿದ್ದೆ. ಇವರನ್ನು ನನ್ನ ಗುರುತಿಸಿದ್ದಾರಲ್ಲ ಅಂತ ಹೇಳಿ ಅವರ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ ಊರಿನವರಲ್ಲಿ ಮೊಬೈಲ್ ಅಲ್ಲಿ ಫೀಡ್ ಮಾಡ್ತಾ ಇದ್ದೆ. ಆ ನಂತರ ಖುಷಿ ಆಯ್ತು ನನಗೆ. ಇಲ್ಲಿ ಅಷ್ಟೊತ್ತಿಗೆ ನನಗೆ ಒಂದು ಜನವರಿ 2015 ಸಾಲಲ್ಲಿ ಮೊದಲ ಸಾಲಿಗೆ ನನಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಸನ್ಮಾನ ಆಗುತ್ತೆ. ರಮಣತ್ ನಾಯ್ ಅವರು ಸಾಲೋದಿಸಿ ಸನ್ಮಾನ ಮಾಡ್ತಾರೆ. ಇದರಲ್ಲಿ ಕಂಡಾಗ ನನಗೆ ಚಪ್ಪಾಳೆಗಳು, ಸಾಲೋದಿಸುವುದು ನೋಡುವ ಒಂಥರ ಖುಷಿ ಆಯ್ತು. ಇದು ನಾನು ಎಲ್ಲೋ ಮುಟ್ತಾ ಇದ್ದೇನೆ, ನನ್ನನ್ನ ಜನ ಎತ್ತಿಡಿತಾರೆ, ಪ್ರಾರಂಭ ಮಾಡಿದ್ದಾರೆ, ನನ್ನ ಗುರುತು ಪರಿಚಯ ಕರ್ನಾಟಕದಲ್ಲಿ ಆಗಬಹುದು ಎನ್ನುವ ಖುಷಿಯಿಂದ ನಾನು ಯಾತ್ರೆ ಮಾಡ್ತಾನೆ ಇದ್ದೆ. ಪುಸ್ತಕಗಳನ್ನು ಶಿಕ್ಷಕರಿಗೆ ಕೊಡುತ್ತಾ ಕೃತಿಗಳನ್ನು ಬರೆಯುತ್ತೇನೆ, ಉಳಿದ ಸಮಯಗಳಲ್ಲಿ ಬರೆಯುತ್ತಾ ಇದ್ದೆ. ಆದಾಗ ನನ್ನ ಎರಡನೇ ಕೃತಿಯಾದ ಮೂರನೇ ಕೃತಿಯಾದ ಮುಗಿಲು ಮುಟ್ಟದ ಪ್ರಣಯವನ್ನ ಬರೆದದನ್ನ ಮುನ್ನುಡಿ ಬರೀಲಿಕ್ಕೆ ನಾನು ಅಷ್ಟೊತ್ತಿಗೆ ಈ ಗ್ರಹಣ ಮತ್ತು ಮರಳಿ ವಾಮಸ ಹಿಡ್ಕೊಂಡು ಗದಗಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಸಾಹಿತಿಗಳನ್ನ ಸಿಕ್ಕಿದ್ರು, ಕಾವಿಶ್ರೀ ಅಂತ ಅವರೊಂದು ಹೋಟೆಲ್ ಅಲ್ಲಿ ಇದ್ರು. ಅವರು ಹೇಳಿದ್ರು, ಸರ್ ಇದು ಪುಸ್ತಕದ ಗಾತ್ರ ದೊಡ್ಡಗಾಗಿದೆ, ಸ್ವಲ್ಪ ಸಣ್ಣದು ಮಾಡಿ, ಮತ್ತೆ ಮುನ್ನುಡಿ ಅನ್ನೋದನ್ನು ಚೆನ್ನಾಗಿ ಬರೀಬೇಕು ಅಂತಂದ್ರೆ. ಅದಕ್ಕೆ ನಾ ಅವ್ರ ಹತ್ರ ಕೇಳಿದೆ, ಸರ್ ಹಾಗಾದ್ರೆ ನಾನು ಇನ್ನೊಂದು ಕೃತಿಗೆ ನೀವು ಮುನ್ನುಡಿ ಬರೀತೀರಾ? ಖಂಡಿತ ಬರೀತೀನಿ, ಕಳಿಸ್ಕೊಡಿ ಅಂದ್ರು. ಆಗ ಮುಗಿಲಿಂದ ಮುಟ್ಟದ ಪ್ರಯಾಣ ಅವರಿಗೆ ಕಾಪಿ ಕಳಿಸ್ಕೊಟ್ಟೆ. ಅವರು ಮುನ್ನುಡಿ ಬರೆದ್ರು, ನನ್ನ ಅವರ ಸಹಾಯದಿಂದ ಮುನ್ನುಡಿ ಬರೆದ್ರು. ಆ ಮುನ್ನುಡಿ ಬರೆದ ಪುಸ್ತಕವನ್ನು ಅವರು ಹೇಳಿದ ಗಾತ್ರದಲ್ಲಿ ಬಿಡುಗಡೆ ಮಾಡಿ. ಆಗ ಅದನ್ನ ಏನ್ ಮಾಡುದು ಅಂತ ಒಬ್ಬರು ಹುಸೇನ್ ಕಾಟಿಬಲ್ ಅಂತ ಒಬ್ಬರು ಇದ್ರು. ಅವ್ರ ಹತ್ರ ಹೇಳಿ, ಸರ್ ನಾನು ಇಂಥ ಪುಸ್ತಕ ಮಾಡಿ ಒಂದು ವಿಜೃಂಭಣೆಯಿಂದ ಒಂದು ಖುಷಿಯಿಂದ ಒಂದು ಬಿಡುಗಡೆ ಮಾಡ್ಬೇಕು ಅಂತ ಅಂದೆ. ಅದಕ್ಕೆ ಹೇಳಿದ್ರೆ ಆಯ್ತು ಮಾಡೋಣ. ನನ್ನ ಪರಿಚಯದ ಗೋವಿಂದಾಸ್ ಕಾಲೇಜ್ ಇದೆ, ಪ್ರೊಫೆಸರ್ ಕೃಷ್ಣಮೂರ್ತಿ ನನ್ನ ಪರಿಚಯದವರು, ಅವರನ್ನು ಭೇಟಿ ಮಾಡೋಣ ಅಂತ ಕರ್ಕೊಂಡು ಹೋದ್ರು. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರನ್ನು ಪುಸ್ತಕದ ಕಾಪಿ ನಾನು ಕೊಟ್ಟು ಓದಬೇಕು, ಓದಿದ ಮೇಲೆ ಬಿಡುಗಡೆಗೆ ಅವಕಾಶ ಕೊಡ್ತೇನೆ ಅಂತ. ಆಯ್ತು ಅಂತ ಹೇಳಿ ಪುಸ್ತಕ ಕೊಟ್ಟೆ. ಓದಿ 2 ದಿನದಿಂದ, ಸಾರ್ ಇದು ಚೆನ್ನಾಗಿದೆ, ನಿಮ್ಮ ಜೀವನ ಚರಿತ್ರೆ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿದೆ, ಖುಷಿ ಆಗ್ಬಹುದು, ಆದ್ರೆ ನಮ್ಮ ಶಾಲೆಯ ಕಾಲೇಜ್ ಹೆಸರೆಲ್ಲ ಹಾಕಿದ್ದೀರಾ, ಅದು ಬೇಕಿತ್ತು ಹೇಗೆ ಹೇಳಿದ್ರು. ನಾ ಹೇಳಿ ಕಥೆಯಲ್ಲಿ ಬರುವಾಗ ಬೇಕಿತ್ತು, ಅದರಿಂದ ನಿಮ್ಗೆ ಅವ್ರು ತೊಂದರೆ ಕೊಡೋ ರೀತಿಯಲ್ಲಿ ನಾನು ಬರೆದಿಲ್ಲ, ನಿಮ್ಮ ಶಾಲೆ ಕಾಲೇಜುಗಳನ್ನು ಎತ್ತಿರಿದ್ದೇನೆ ವಿನ ಕೆಲ ಮಟ್ಟಕ್ಕೆ ತಂದಿಲ್ಲ ಅಂದೆ. ಆಯ್ತು ಸರ್ ಇರ್ಲಿ ಅಂದ್ರು. ಅದು ಅವರೊಂದು AC ಹಾಲ್ ಅಲ್ಲಿ ನಮಗೆಲ್ಲ ಬುಕ್ ಮಾಡಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆಲ್ಲ ಯಾರ್ಯಾರನ್ನು ಕರಿಬೇಕು ಅಂತ ಅವರೇ ಒಂದು ಇನ್ವಿಟೇಷನ್ ರೆಡಿ ಮಾಡಿ ಕೊಟ್ಟರು. ಅದು ಒಂದು ಇನ್ವಿಟೇಷನ್ ತಯಾರೆಲ್ಲ ಬಿಡುಗಡೆ ಆಯ್ತು. ಖುಷಿ ಆಯ್ತು. ಆವತ್ತು ಈ ಜನ ಸೇರಿದ್ರು ಪುಸ್ತಕ ಬಿಡುಗಡೆಗೆಲ್ಲ. ಮೊದಲ ಪುಸ್ತಕಕ್ಕೆ ಸಾಧಾರಣ ಸಿಂಪಲ್ ಆಗಿ ಬಿಡುಗಡೆ ಮಾಡಿದೆ. ಆದ್ರೆ ಈ ಪುಸ್ತಕಕ್ಕೆ ಜನ ಸೇರಿದ್ದು ಸ್ಟೂಡೆಂಟ್ಸ್ ಎಲ್ಲ ಕೊಟ್ಟಿದ್ರು, ಒಂದು 60-70 ಸ್ಟೂಡೆಂಟ್ ಇದ್ರು, ಡಿಗ್ರಿ ಸ್ಟೂಡೆಂಟ್, ಅವರೆಲ್ಲ ಆಡಿಯನ್ಸ್ ಆಗಿ ಕೊಟ್ಟಿದ್ರು. ಅದೆಲ್ಲ ಖುಷಿ ಆಯ್ತು ನನಗೆ. ಏನೋ ಇದೆ ಇದರಲ್ಲಿ ಮತ್ತು ಖುಷಿ ಆಗ್ತದೆ. ಇಲ್ಲಿ ನಾನು ಕಳೆದು ಹೋದದ್ದನ್ನ ಮರಳಿ ಪಡೆಯಬಹುದು ಅನ್ನೋ ಚಿಂತನೆ ಬಂತು. ಅಷ್ಟೊತ್ತಿಗೆ 17ರಲ್ಲಿ ಕನಸಿನ ಹಾದಿಯಲ್ಲಿ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿ, ಅದು ನಮ್ಮ ಈಗ ನಾವು ವಾಸಿಸುತ್ತಿರೋ ಕಾಪುನಲ್ಲಿ ಬಿಡುಗಡೆ ಮಾಡಿದೆ. ಅದು ಕೂಡ ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು. ಇಲ್ಲಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅಂತ ಒಬ್ಬರು ಸಾಹಿತಿ, ನಿಖರ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಮಂಗಳೂರಲ್ಲಿ. ಅವರನ್ನ ಪ್ರತಿಯೊಂದಕ್ಕೂ ನಾವು ಉದ್ಘಾಟನೆ ಕರಿತೀವಿ. ಅವ್ರು ಒಳ್ಳೆ ಸಾಹಿತಿಗಳು. ಅವರವರ ಮಾತನಾಡುವ ನನ್ನನ್ನು ಒಂದು ವರ್ಣನೆ ಮಾಡುವ ರೀತಿ ತುಂಬಾ ಚೆನ್ನಾಗಿರುತ್ತೆ. ಅವರನ್ನ ಎಲ್ಲದಕ್ಕೂ ಅವ್ರು ಬರ್ತಿದ್ರು. 17 ಬಿಡುಗಡೆ ಮಾಡುವಾಗ ಪ್ರದೀಪ್ ಕುಮಾರ್ ಕಲ್ಕೂರ್ ಹತ್ರ, ಸರ್ ನಾನು ನೆಕ್ಸ್ಟ್ ಒಂದು ಪುಸ್ತಕ ಬರೆದು ನೀವು ಮುನ್ನಡೆ ಬರೀತಿ. ಈ ಕನಸಿನ ಹಾದಿಗೆಯಲ್ಲಿ ಪ್ರೊಫೆಸರ್ ಕೃಷ್ಣಮೂರ್ತಿ ಅಂತ ಮುನ್ನಡೆ ಬರೆಸಿದ್ರು, ಗೋವಿಂದಾಸ್ ಕಾಲೇಜ್. ಅವ್ರು ಬರೆದ್ರು. 18ರಲ್ಲಿ ಬಿಡುಗಡೆ ಮುಗ್ಗರಲ್ಲಿ ಅವರು ಪ್ರದೀಪ್ ಕುಮಾರ್ ಕಲ್ಕೂರ್ ನಿಮ್ಮ ಮುನ್ನುಡಿ ಬರೀತಿದ್ರು, ಕರೆಕ್ಟ್ ಬರೀತೇನೆ. ಅವ್ರು ಮುನ್ನುಡಿ ಬರೀದ್ರು. ಅಷ್ಟೊತ್ತಿಗೆ ಅವ್ರು ಅಂದ್ರು, ಸರ್ ನಿಮ್ಗೆ ಅಷ್ಟೊತ್ತಿಗೆ ನನಗೆ 2-3 ಜಾಗದಲ್ಲೆಲ್ಲ ಸನ್ಮಾನ ಆಯ್ತು, ಬೇರೆ ಬೇರೆ ಕಡೆ. ಇವರಿಂದ ಸನ್ಮಾನ, ಆ ಕಡೆಯಿಂದ ಸನ್ಮಾನ. ವಿಕಲಚೇತನ 17ರ ಸಾಲಲ್ಲಿ ಕರ್ನಾಟಕ ವಿಕಲಚೇತನ ಅವರ ಪರಿಚಯ ಆಗಿತ್ತು. ಅವರು ನನಗೆ 25ನೇ ದಿನಾಚರಣೆ ಡಿಸೆಂಬರ್ 3ಕ್ಕೆ ಒಂದು ಸನ್ಮಾನ ಮಾಡಿದ್ರು. ಆಗ ಸನ್ಮಾನ ಅಂದ್ರೆ ನನಗೆ ಸನ್ಮಾನ ಅಂದ್ರೆ ಎಂತದ್ದು ವಿಶೇಷ ಖುಷಿ. ಇದು ಸನ್ಮಾನ ಆಗ್ತಿದೆ ನನಗೆ. ಮತ್ತೆ ಒಂದು ಕಡೆ ಪಡುಬಿದ್ರಿಯಲ್ಲಿ ಕರೆದು ಸನ್ಮಾನ ಮಾಡಿದ್ರು. ಅಲ್ಲೆಲ್ಲ ಸನ್ಮಾನ ನನಗೆ. ಆ ನಂತರ 17ರಲ್ಲಿ ಬಿಡುಗಡೆ ಮಾಡಿದ ಪುಸ್ತಕ 18ರಲ್ಲಿ ಮುನ್ನುಡಿ ಬರೆಯುವಾಗ ಹೇಳಿದ್ರು, ಪುಸ್ತಕ ಬಿಡುಗಡೆ ಗೋವಿಂದಾಸ್ ಕಾಲೇಜಲ್ಲಿ ಬಿಡುಗಡೆ ಮಾಡುದು. ನಾವು ಸಾಹಿತ್ಯ ಸಮ್ಮೇಳನ ಏರ್ಪಡಿಸಿದ್ದೇವೆ. ಇದಕ್ಕೆ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರ ನೇತೃತ್ವ ಅದಾಗಿದೆ. ನಿಮ್ಮ ಪುಸ್ತಕವನ್ನು ಮೊಗ್ಗರಳಿ ಹೂವ ಕೃತಿಯನ್ನ ಗೋವಿಂದಾಸ್ ಕಾಲೇಜಲ್ಲಿ ಬಿಡುಗಡೆ, ನಿಮ್ಗೊಂದು ಸನ್ಮಾನ ಇದೆ ಅಂದ್ರು ಸಾಹಿತ್ಯ ಸಮ್ಮೇಳನ. ಆಯ್ತು ಮೇಲೆ ಪುಸ್ತಕವನ್ನು ಕೊಟ್ಟೆ. ಅದು ನನ್ನ ಆ ಪುಸ್ತಕವನ್ನು ಹರಿಕೃಷ್ಣ ಪುನಡೂರು ಅವರು ಬಿಡುಗಡೆ ಮಾಡಿದ್ರು. ಆಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು. ಆಗ ಅಲ್ಲಿ ನನ್ನನ್ನು ತುಂಬಾ ಜನ ನನ್ನ ಬಗ್ಗೆ ಮಾತನಾಡಿದ್ರು, ಅದೆಲ್ಲ ಬಗ್ಗೆ ಖುಷಿ ಆಯ್ತು. ಅಷ್ಟೊತ್ತಿಗೆ ನಾನು ಈ ಪುಸ್ತಕ ಕೊಡ್ತಾ ಎಲ್ಲಿ ಕೊಟ್ಟಿದ್ದೆ ನನ್ಗೆ ಗೊತ್ತಿರೋದಿಲ್ಲ, ನಾನು ಯಾರಿಗೆಲ್ಲ ಕೊಟ್ಟಿದ್ದೇನೆ ಅಂತ. ಆಗ ನಾವೊಂದ್ಸಲ ಹಾಸ್ಪಿಟಲ್ಗೆ ಹೋದಾಗ ಒಬ್ಬ ಡಾಕ್ಟ್ರು ಅವ್ರಿಗೆ ಕೊಟ್ಟಿದ್ದೆ. ಅವರು ತಗೊಂಡು ಇಟ್ಟಿದ್ರು. ನಾನು 3-4 ಪುಸ್ತಕನ ಇಟ್ಕೊಂಡಿದ್ರು. ಒಂದಿನ ಸಡನ್ ಅವರ ಡಾಕ್ಟರ್ ಕಾಲ್ ಬಂತು,
ನಿಮ್ಗೆ ಬೇರೆ ಎಲ್ಲಿಂದ ಅದು ಕಾಲ್ ಬಂತ ಕೇಳಿದ್ರು. ಹೌದು, ನನಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಕಾಲ್ ಬಂದಿದೆ, ನನಗೆ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೇನೆ, ಬಯೋಡಾಟಾ ಕೊಡಿ ಅಂತ. 18ರ ಸಾಲಲ್ಲಿ. ಅದಕ್ಕೆ ನಾನು ಕೇಳಿದೆ, ಇದು ಹೇಗೆ ಅಂತ ಕೇಳಿದೆ ಅವ್ರ ಹತ್ರ. ಅದು ನಾನೊಬ್ಬರಿಗೆ ಕೊಟ್ಟಿದ್ದೆ, ಅದು ಕೈಯಿಂದ ಕೈ ಹೋಗಿ ಈಗ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ನಿಮ್ಮನ್ನ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ, ಜಯಮಾಲ ಉಸ್ತುವಾರಿದ್ದಾರೆ ಆಗ ಆ ಸಮಯದಲ್ಲಿ. ಆಯ್ತು ಅಂತ ಹೇಳಿ ಬಯೋಡಾಟಾ ಕೊಂಡು ಕೊಟ್ಟೆ. 2000 ಅದು ಅವತ್ತು ಏನಾಯ್ತು ಅಂದ್ರೆ ನವೆಂಬರ್ 1 ತಾರೀಕು ಕೊಡ್ಬೇಕಲ್ಲ ನಮ್ಗೆ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ತಾರೀಕು ಅಲ್ಲ. ಅದೇ ಸಮಯದಲ್ಲಿ ಅಂಬರೀಷ್ ಮತ್ತು ಇಷ್ಟರಾಗಿದ್ರು ಜಾಫರ್ ಶರೀಫ್ ಒಟ್ಟಿಗೆ ಮರಣ ಹೊಂದಿದ್ದಲ್ಲ. ಆ ಸಮಯದಲ್ಲಿ ಹಾಗಾಗಿ ಅದು ಪೋಸ್ಟ್ ಮಾಡಿ ಹೋಗ್ತಾ ಇತ್ತು. ನಾನು ಕೊನೆಗೆ ಅನ್ಸ್ಕೊಂಡೆ ಇಲ್ಲ ಹೋಯ್ತೇನೋ ಅಂತ. ಅಷ್ಟೊತ್ತಿಗೆ ನಂಗೆ ಕಾಲ್ ಬಂತು, ಇಲ್ಲ ಸರ್ ನಿಮ್ಮ ನವೆಂಬರ್ 30ರೊಳಗೆ ಕೊಟ್ಟಾಗಬೇಕು ಅದು ತಿಂಗಳಲ್ಲಿ, ಅದು ನಿಮ್ಗೆ ಆಯ್ಕೆ ಮಾಡಿದ್ರೆ ನನಗೆ ಇನ್ವಿಟೇಷನ್ ಕಾರ್ಡ್ ಅನ್ನ ನಮ್ಮ ಊರಿನ ಪಂಚಾಯತಿಯ ವಿ ಎ ತಂದು ಕೊಟ್ರು. ಆ ವಿ ಎ ತಂದು ನನಗೆ ಒಂದು ಇನ್ವಿಟೇಷನ್ ಕಾರ್ಡ್, ವಿ ಎ ಹತ್ರ ನಾವು ಹೋಗ್ಬೇಕು, ನಂಗೆ ಅವ್ರು ತಂದು ಕೊಡುದಂದ್ರೆ ನಂಗೊಂದು ಖುಷಿ ಆಯ್ತು. ಏನೋ ನಾನು ಅಷ್ಟೊಂದು ರೆಸ್ಪೆಕ್ಟ್ ಇದೆಯಲ್ಲ ಇದಕ್ಕೆ. ಓಕೆ ಹೋಗಿದ್ದೆ ಎಲ್ಲ, ಬಟ್ಟೆ ಎಲ್ಲ ಮನೆಯಲ್ಲವ್ರು ಬಂದಿದ್ರು, ತುಂಬಾ ಜನ ಬಂದಿದ್ರು. ಅದೇ ಪ್ರೊಸೆಸ್ ಬಂತು. ಆ ಪ್ರೊಸೆಸ್ ಬಂದಾದ ಮೇಲೆ ಮತ್ತೆ ನಾನು ಪುಸ್ತಕ ಬರೀಲಿಲ್ಲ, ಯಾತ್ರೆ ಮಾಡ್ತಾನೆ ಇದ್ದೆ 18ರಿಂದ. ಆನಂತರ ಕೊರೋನಾ ಬಂತ, 19ರಲ್ಲಿ ನಾನು ನಿಲ್ಲಿಸಿದೆ, ಲಾಕ್ಡೌನ್ ಆಯ್ತು. 20ರಲ್ಲಿ ಲಾಕ್ಡೌನ್ ಮುಗಿದ ಕೂಡಲೇ ನನಗೊಂದು ಕಾಲ್ ಬಂತು, ಸರ್ ನಿಮ್ಮನ್ನ ಗೌರವ ಪುರಸ್ಕಾರ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೇವೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ, ಬೆಂಗಳೂರಿಗೆ ಬರ್ಬೇಕಾಗುತ್ತೆ, ನಿಮ್ದು ಬಯೋಡಾಟಾ ಕೊಡಿ ಅಂತ ಅವ್ರಿಗೆ ಕಳಿಸಿದೆ. ಅದು ಕೂಡ ಅದೇ ಖುಷಿ ಆಯ್ತು. ಹೋಗಿ ಇನ್ವಿಟೇಷನ್ ಎಲ್ಲ ತಂದು ಕೊಡುದು, ಅವರನ್ನು ರೆಸ್ಪೆಕ್ಟ್ ಮಾಡಿ ಅಲ್ಲಿ ಹೋದ್ವಿ. ಆ ನಂತರ ಬರೀಲಿಲ್ಲ. ಆ ನಂತರ ಏನ್ ಮಾಡಿದ್ವಿ, ಇನ್ನ ಯಾತ್ರೆಗಳೆಲ್ಲ ಕಂಡುಕೊಂಡ ಕೆಲವು ಅನುಭವಗಳನ್ನ ಚಿಂತನ ರೂಪದಲ್ಲಿ ಬರೀತಿದ್ವಿ. ಕರ್ನಾಟಕದಿಂದ ಕಣ್ಮರೆಯಾಗುವ ಕನ್ನಡ, ಸಂಪಾದನೆ ವೇಗದಲ್ಲಿ ಏರುವಿದೆ ಜೀವನ, ಸ್ವಚ್ಛ ಭಾರತದ ಯಾವ ತರ ಇರಬೇಕು, ಕನಸು ಯಾವ ತರ ಬೇಕು, ಈ ತರದೊಂದು 21 ಚಿಂತನೆಗಳನ್ನೆಲ್ಲ ರಚನೆ ಮಾಡಿ ಇಟ್ಟುಕೊಂಡು ಬರೆದಿಟ್ಟಿದ್ದೆ. ಅದು ಎಡೆಗೆಡೆಗೆ ನನಗೆ ಒಂದು ಕಾಲ್ ಬರ್ತದೆ, ಸರ್ ನಿಮ್ಗೆ ಅಲ್ಲಿ ಸನ್ಮಾನ ಇದೆ ಬನ್ನಿ, ಇಲ್ಲಿ ಸನ್ಮಾನ ಇದೆ ಬನ್ನಿ, ನಿಮ್ಮ ಹೆಸರನ್ನು ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ, ಈ ಪ್ರೋಗ್ರಾಮ್ ನಿಮ್ಗೆ ಎಲ್ಲ ಕಡೆ ಒಂದು ಕಾಲ್, ನಿಮ್ಗೆ ಸರ್ ಇಂಥ ದಿವಸ ಸನ್ಮಾನ ಇದೆ ಬನ್ನಿ ಅಂತ. ಅದು ಸನ್ಮಾನಕ್ಕೆ ಹೋಗುದು, ಅಲ್ಲ ತಟ್ಟೆಯಲ್ಲೆಲ್ಲ ಆರಲ್ಲಿ ಕೊಟ್ಟು ಮತ್ತೆ ಮತ್ತೆ ನನಗೆ ಸನ್ಮಾನನೇ ಸ್ವಲ್ಪ ಜಾಸ್ತಿ ಆಗುದು. ಎಷ್ಟುವರೆಗೆ ಅಂದ್ರೆ ನಾನು 30-40 ಸನ್ಮಾನ ಆಗಿದೆ. ನಿಮ್ಮ ಸಾಹಿತ್ಯ ಕಲೆಯನ್ನು ಮೆಚ್ಚಿ ಎಲ್ಲರೂ ನಿಮ್ಮ ಸನ್ಮಾನ, ಅಲ್ಲಲ್ಲಿ ಸನ್ಮಾನ, ಇಲ್ಲಿ ಹೋದ್ರು ಸನ್ಮಾನ. ಈ ಸಲ ನಾನು ಹಾಗೆ ಅದಕ್ಕೆ ಏನ್ ಮಾಡಿದೆ, ಆಯ್ತು ಇರ್ಲಿ ಅಂತ ಹೇಳಿ ಹೋಗಿ ನನ್ನ ಮಿಸ್ಸಸ್ ಕೇಳ್ತಾ ಇದ್ರು, ಇದೇನು ಇದು ಈ ಮನೆ ತುಂಬಾ ತುಂಬಿಕೊಂಡಿದೆ, ಎಲ್ಲ ಇದೆ, ಸಾಲುಗಳು ತುಂಬಾ ಇದೆ. ಅದಕ್ಕೆ ನಾನು ಆಯ್ತು ಅಂತ ಹೇಳಿ ಈ ಪುಸ್ತಕ ನಾನು ಈಗ ಕೂತ್ಕೊಂಡಿರುವಾಗ ನಾನು 22ರ ಸಾಲಲ್ಲಿ ಈ ಚಿಂತನೆಗಳೆಲ್ಲ ಒಟ್ಟುಗೂಡಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೊಂದು ರೂಪ ಕೊಡೋಣ ಅಂತಲ್ಲ ಅದೆಲ್ಲ ಕಾಪಿ ತೆಗೆದು 23ರ ಸಾಲಲ್ಲಿ ಜನವರಿಯಲ್ಲಿ ಶುರು ಮಾಡಿದೆ. ಅದೆಲ್ಲ ಕಲೆಕ್ಟ್ ಮಾಡಿ ಪಿ ಚಂದ್ರಿಕೆ ಅವರ ನನ್ನೊಂದು ಪರಿಚಯ ಆಗಿದೆ ಬ್ಯಾಂಗ್ಳೂರು. ನಿಜವಾಗಿ ಅವರು ಹುಟ್ಟೂರು ಚಿತ್ರದುರ್ಗ. ಈ ಪುಸ್ತಕದಿಂದಲೇ ಅವರ ಪರಿಚಯ ಆಗಿತ್ತು. ಅವರು ನಮಗೆ ಅವ್ರಿಗೆ ಒಳ್ಳೆ ಒಡನಾಟ ಇತ್ತು, ಫೋನ್ ನಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ, ನನ್ನ ಬಗ್ಗೆ ಚರ್ಚೆ ಮಾಡ್ತಿದ್ರು, ಅವ್ರ ಕೆಲವು ಚರ್ಚೆಗಳನ್ನು ಮಾಡ್ತಾ ಇದ್ರು. ಅವರಿಗೆ ನಾನು ಹೇಳಿದ ಮೇಡಮ್ ನಾನು ಇಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತೇನೆ, ಒಂದು ಭಿನ್ನವಾದ ಶೀರ್ಷಿಕೆ, ಮರಣ ಖಚಿತ ಮತ್ಯಾಕೆ ಭೂಮಿ. ಅದೇನು ಸರ್ ಆ ತರ ಶೀರ್ಷಿಕೆ ಕೇಳೋದಕ್ಕೆ ಭಿನ್ನವಾಗಿದೆ. ಅದೊಂದು ಭಿನ್ನ, ಮರಣ ಖಚಿತ ಅಂತ ಎಲ್ಲ ಗೊತ್ತು ಸರ್, ಈ ಮತ್ಯಾಗಿ ಭೂಮಿ ಯಾಕೆ ಕೇಳ್ತಿದ್ದೆ, ಅದು ನಮಗೆ ಭೂಮಿ ಬೇಡವೆ, ಅದು ಮತ್ತೆ ಬರ್ತಾ ಗೊತ್ತಾಗುತ್ತೆ. ನಾನು ನಿಮಗೆ ವಿವರ ಕೊಡ್ತೇನೆ, ಮುನ್ನುಡಿ ಬರೀತೀರಿ ಕೇಳ. ಯಾಕೆ ಸರ್ ನೀವು ದೊಡ್ಡ ಕಾಸರವಳ್ಳಿ ಅವರೆಲ್ಲ ಇದ್ದಾರೆ ಅವ್ರತ ಬರೀತಿಲ್ಲ ಸರ್, ನಾನು ದೊಡ್ಡ ವ್ಯಕ್ತಿಗಳನ್ನ ನನಗೆ ಆಯ್ಕೆ ಮಾಡೋದು, ನನಗೊಂದು ಇಷ್ಟ ಆದ ಜನರೊಟ್ಟಿಗೆ ಮುನ್ನುಡಿ ಬರೀಸ್ತೇನೆ, ನೀವೊಂದು ಬರೆದುಕೊಡಿ ಅಂತ ಅದು ಕಳ್ಸಿಕೊಡಿ ಅಂತ ಕಳ್ಸಿದಾಗ ಅವ್ರು ಹೇಳಿದ್ರು, ಇದಕ್ಕೆ 80 ಪುಟ ಸಾಕಾಗುದಿಲ್ಲ ಸರ್, ನೀವೊಂದು ಇನ್ನೊಂದು 2-3 ಲೇಖನ ಕಲಿಸಿ. ಆಗ ಒಂದು 2-3 ಲೇಖನಗಳನ್ನ ರಚನೆ ಮಾಡಿ ಕಳಿಸಿದೆ. ಒಟ್ಟು ಒಂದು 82-83 ಪುಟದ ಪೇಜ್ ಆಯ್ತು. ಅದಕ್ಕೆ ಒಂದು ಮರಣ ಖಚಿತ ಮತ್ಯಾಕೆ ಭೂಮಿಗೆ ಒಂದು ಲೇಖನವನ್ನು ರಚನೆ ಮಾಡಿ ಅದರಲ್ಲಿ ಕೆಲವು ಇತರನುಡಿಗೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿ ರೆಡಿ ಮಾಡಿದೆ. ಪ್ರದೀಪ್ ಕುಮಾರ್ ಅವರಿಗೆ ತಿಳಿಸಿದೆ, ಹೀಗೆ ನವೆಂಬರ್ 27ಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದೆ ನಿಮ್ಮ ಮಿನಿಸ್ಟರ್ ಲೆವೆಲ್ ಅಲ್ಲಿ, ಮತ್ತೆ SP ಅವರನ್ನ ಅರುಣ್ ಕೆ ಅವರನ್ನು ಕರೆದಿದ್ದೇನೆ, ಅವರನ್ನೆಲ್ಲ ಬರ್ತಾರೆ, ನೀವು ಬನ್ನಿ ಅಂತ. ಆಯ್ತು 23 ನವೆಂಬರ್. ಅದಕ್ಕೆ ಕಾಪುನಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಮಕ್ಕಳನ್ನು ಆಡಿಯನ್ಸ್ ಆಗಿ ಕರೆದಿದ್ದೆ. ಒಂದು 2-3 ಕ್ಲಾಸಿನ ಮಕ್ಕಳು, ಒಂದು 100 ಮಕ್ಕಳಿದ್ರು, ಅವರನ್ನೆಲ್ಲ ಕೊಟ್ಟಿದ್ರು. ಒಂದು ವಿಜೃಂಭಣೆಯಿಂದ ಅದು ಕೂಡ ಬಿಡುಗಡೆ ಆಯ್ತು. ಅದು ಬಿಡುಗಡೆ ಆಗಿ ಅದನ್ನ ಇಟ್ಕೊಂಡು ಹೊರಟೆ ಮತ್ತೆ ಕರ್ನಾಟಕದ ಯಾತ್ರೆಗಳನ್ನು ಓಡುವಾಗ ಇಲ್ಲಿ ನನಗೆ ಪ್ರಶ್ನೆಗಳ ಸುರಿಮನೆ. ಏನಂದ್ರೆ ಮರಣ ಖಚಿತ ಎಲ್ಲರಿಗೂ ಗೊತ್ತಿದೆ ಸರ್, ಮತ್ತೆ ಯಾಕೆ ಭೂಮಿ ಅಂತ ಆಗಿದ್ದೀರಾ, ನಮಗೆ ಭೂಮಿ, ನೀವು ಭೂಮಿ ನಮಗೆ ಬದುಕಲಿಕ್ಕೆ ಬೇಡವೆ, ನಾವು ಓಡಾಡುವುದಾದ್ರೆ ಇಲ್ಲಿ, ನನಗೆ ಮನೆ ಕಟ್ಟುವುದಾದ್ರೆ, ವಾಸಿಸುವುದಾದ್ರೆ, ಕೃಷಿ ಮಾಡುವುದೇ, ಹೀಗೆ ನಾನಾ ತರದ ಕ್ವಶನ್. ಹಾಗೆ ನನ್ನ ಉದ್ದೇಶ ಅದಲ್ಲ, ಮರಣ ಖಚಿತ ಎಲ್ಲರಿಗೂ ಗೊತ್ತಿದೆ, ಮತ್ತೆ ಯಾಕೆ ಭೂಮಿ ಅನ್ನೋ ಪ್ರಶ್ನೆ. ಎಂದರೆ ಮನುಷ್ಯ ಭೂಮಿಗೆ ಬದುಕಲೋಸ್ಕರ ಬಂದಿಲ್ಲ, ಬರೀ ಬದುಕಿ ಬಾಡಿ ಹೋಗಲೋಸ್ಕರ ಬಂದ ಭೂಮಿ ಅಲ್ಲ ಇದು. ನಾವು ಏನಾದರೂ ಒಂದು ಮುಂದಿನ ಪೀಳಿಗೆಗಳಿಗೆ ಒಂದು ಆದರ್ಶವನ್ನು ಕೊಡಬೇಕು.
ಆ ಆದರ್ಶವನ್ನು ಗುರುತಿಸಿ ಜನರು ನಮ್ಮನ್ನು ಗೌರವಿಸಬೇಕು. ಸದಾಕಾಲ ನಮ್ಮ ನೆನಪು ಭೂಮಿ ಮೇಲೆ ಉಳಿಬೇಕು. ಆಗಲೇ ಮಾತ್ರ ನಾವು ಭೂಮಿ ಬಂದಕ್ಕೆ ಸಾರ್ಥಕ. ಇಲ್ಲದಿದ್ದರೆ ಬರೀ ಶೂನ್ಯ. ಬದುಕಿದ್ದೇವೆ, ಹೊರಟಿದ್ದೇವೆ, ಕುಟುಂಬದವರಿಗೆ ಮಾತ್ರ ಮೀಸಲಾಗಿರುತ್ತೆ, ಬೇರೆ ಯಾರಿಗೂ ನಮ್ಮ ಪರಿಚಯ ಇರುವುದಿಲ್ಲ. ಸಂಪಾದನೆ ಎಲ್ಲ ಭೂಮಿಗೆ ಬಂದ ಅರ್ಥನೇ ಬೇರಿದೆ. ಸೃಷ್ಟಿಯಲ್ಲಿ ಪ್ರತಿ ಒಂದು ಸೃಷ್ಟಿಯು ಅದರ ಕರ್ತವ್ಯವನ್ನು ಪಾಲನೆ ಮಾಡ್ತಾ ಬರ್ತಾ ಇದೆ. ಮನುಷ್ಯ ಮಾತ್ರ ಕರ್ತವ್ಯವನ್ನು ಮೀರಿ ಓಡ್ತಾ ಇದ್ದಾನೆ, ಮರಣವನ್ನೇ ಮರೆತು ಅಂತ. ಇದು ಎಲ್ಲಿಗೆ ನನಗೆ ಗೊತ್ತಿಲ್ಲ, ಯಾವಾಗ ಇದು ಮುಕ್ತಾಯ ಗೊತ್ತಿಲ್ಲ. ಎಲ್ಲಿವರೆಗೂ ಓಡ್ತಾ ಇದ್ದೇನೆ ಅಂದ್ರೆ ಒಡ ಹುಟ್ಟಿದವರ ಗೊತ್ತಿಲ್ಲ, ಅವರಿಗೆ ತಾಯಿ ತಂದೆ ಏನು ಗುರುತಿಲ್ಲ. ಒಟ್ಟಾರೆ ಸಂಪಾದನೆ ಓಡ್ತಾ ಸಂಪಾದನೆಯೇ ಒಂದವರ ಗುರಿ, ಜೀವನವೇ ಗೊತ್ತಿಲ್ಲ. ಮರಣವಿದೆ ಅಂತನೂ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಗುವುದೆಂದು ನನಗೆ ಗೊತ್ತಿಲ್ಲ. ನನ್ನ ಪುಸ್ತಕದಿಂದಾಲಾದ್ರೂ ಕೆಲವು ಜನ ಅರಿವು ಮೂಡಲೆಂದು ಶಿಕ್ಷೆಗಳನ್ನು ಇಟ್ಕೊಂಡು ಹೊಟ್ಟೆ. ನೀವು ಎಷ್ಟೊಂದು ಬುಕ್ಗಳು ಬರೆದಿದ್ದೀರಾ, ಎಷ್ಟೊಂದು ಜನಗಳಿಗೆ ನಿಮ್ಮ ಮೂಲಕ ಪರಿಚಯ ಆಗಿದ್ದೀರಾ. ಆದ್ರೆ ನೀವು ಸಾಹಿತ್ಯ ಲೋಕದ ಮೂಲಕ ನೀವು ಜನಗಳಿಗೆ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಕೊಡೋದಿದ್ರೆ ಏನ್ ಅಂತ ಹೇಳ್ತೀರಾ? ಮನುಷ್ಯನಾಗಬೇಕು, ಅದಕ್ಕೆ ಪರಿಶುದ್ಧವಾದ ಮನಸ್ಸು ಬೇಕು, ಶುದ್ಧವಾದ ಶರೀರ ಬೇಕು. ಎರಡು ಇದ್ದರೆ ಮನುಷ್ಯನಾಗುತ್ತಾನೆ. ಪರಿಶುದ್ಧವಾದ ಮನಸ್ಸನ್ನು ಸೃಷ್ಟಿ ಮಾಡಿಕೊಳ್ಳುವುದು ಕೂಡ ಅವನೇ, ಶುದ್ಧವಾದ ಶರೀರವನ್ನು ಗಮನಿಸುವುದವನು ಅವನೇ. ದಿನಕ್ಕೆ ದಿನ ಪಾಲನೆ ಮತ್ತು ಸಮಯ ಪ್ರಜ್ಞೆ ಮತ್ತು ಸಮಯ ಪಾಲನೆ ಎರಡು ಇರಬೇಕು. ಮನಸ್ಸನ್ನು ಸುಂದರವಾಗಿ ಇಟ್ಕೊಳ್ಳು, ಸ್ವಚ್ಛವಾಗಿ ಇಟ್ಕೊಳ್ಳು. ಮನಸ್ಸಲ್ಲಿ ಸ್ವಚ್ಛತೆ ಇದ್ದರೆ ಖಂಡಿತ ಭೂಮಿಯಲ್ಲಿ ಅವನು ಸದಾ ಮುಗುಳ್ನಗ್ತಾ ಇರ್ತಾನೆ. ಭೂಮಿಯಲ್ಲಿ ಅತೀ ದೊಡ್ಡ ಪ್ರತಿಭೆ ಅಂದರೆ ಮುಗುಳ್ನಗುವೇ ಪ್ರತಿಭೆ. ಅದಕ್ಕಿಂತ ದೊಡ್ಡ ಪ್ರತಿಭೆ ಭೂಮಿಯಲ್ಲಿ ಯಾವುದೂ ಇಲ್ಲ. ಮನುಷ್ಯನಾಗಿ ಬಾಳಿ ಮನುಷ್ಯನಾಗಿ ಮುಕ್ತಿಗೊಳ್ಳುವುದೇ ಉತ್ತಮ ಅನ್ನೋದೇ ನನ್ನ ಸಂದೇಶ. ಇಲ್ಲಿವರೆಗೂ ನಿಮ್ಮ ಸಾಹಿತ್ಯ ಕ್ಷೇತ್ರದ ನಿಮ್ಮ ಪ್ರತಿಯೊಂದು ವಿವರಗಳು ನಮ್ಮ ವೀಕ್ಷಕರು ತಿಳಿಸೋದಕ್ಕೆ ನಿಜಕ್ಕೂ ನಾನು ಧನ್ಯವಾದ ತಿಳಿಸುತ್ತೇನೆ. ನಮಸ್ಕಾರಗಳು. ಮಲೆನಾಡು ವಿಡಿಯೋಕ್ಕೂ ನನ್ನ ಮನಪೂರ್ವಕ ವಂದನೆಗಳು.